ಮೊನ್ನೆ ಹೇಳ್ಬೇಕಂದ್ರೆ ನಂಗೆ ಹುಡ್ ಮ್ಯಾಗ ಇಂಟ್ರೆಸ್ಟ್ ಐತಿದಿಲ್ಲ ಒಟ್ಟ ನನಗೆ ಈ ತರ ನಮ್ಮ ಸೌತ್ ಇಂಡಿಯಾದಾಗ ಮಾಡ್ಸಿಲ್ಲ ನಾ ಹೇಳಂತೀನಿ ಪಂಜಾಬ್ನಾಗ ಎಲ್ಲ ಮಾಡ್ಸ್ಯಾರ ಪ್ರೈಸ್ ಮೇನ್ ಇಂಪಾರ್ಟೆಂಟ್ ಪ್ರೈಸ್ ಹೇಳ್ಬೇಕಲ್ಲ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರ್ತೈತಿ ಅದ್ರ ಬಗ್ಗೆ ಅಂಥೇಳಿ ನಮ್ಮ ಹೊಸ ಟ್ರ್ಯಾಕ್ಟರ್ಗೆ ಹೊಸ ಹುಡ್ ಹಾಕಿಸ್ಕೊಂಬಂದೇವಿ ಸೊ ಹುಡ್ಡಿನ ರಿವ್ಯೂ ಮಾಡೋಣಂತ ಯಾವ ಸ್ಪೀಕರ್ಸ್ ಹಾಕ್ಸೇವಿ ಆಂಪ್ಲಿಫೈರ್ ಹಾಕ್ಸೈತಿ ಎಷ್ಟಾಗೈತಿ ಕಾಸ್ಟ್ ಎಲ್ಲ ಅಂಥೇಳಿ ಸೊ ಇಲ್ಲಿ ನಿಂತೈತಿ ನೋಡಿ ನಮ್ಮ ಟ್ರ್ಯಾಕ್ಟ್ರು ಅಲ್ಲೊಂದು ಕಾರು ಇಲ್ಲೊಂದು ಟ್ರ್ಯಾಕ್ಟ್ರು ಇಲ್ಲೊಂದು ಸ್ಕೂಟಿ ಇಲ್ಲಿ ನಮ್ಮ ಗಾಡಿ ಇನ್ನೊಂದು ಸ್ಕೂಟಿ ಐತಿ ಅದು ಔಟ್ಸೈಡ್ ಹೋಗೈತಿ ಅಮಾಶಿ ಬಂದ್ರೆ ಇವತ್ತು ಅಮಾಶಿ ಬಂದ್ರೆ ನನ್ನಂತೂ ದೊಡ್ಡ ಹಮಾಲಿಪ್ಪ ತೊಳಿದವು ನಾವು ಸೊ ಗಾಡಿನ ಮೊದಲು ಹೊರಗೆ ಬಿಟ್ಕೊಳ್ಳೋಣಂತ ಆಮೇಲೆ ನಿಮ್ಗೆ ಹುಡ್ಡಿನ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಬೆಳಿಗ್ಗೆ ಎಲ್ಲ ತೊಳೆದೆಲ್ಲ ಇಟ್ಟಿದ್ವಿ ಪೂಜೆ ಗೀಜೆ ಆಗೈತಿ ಇನ್ನೇನು ಚಾಲು ಮಾಡೋದು ಅಂದ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಗಾಡಿ ಚಾಲು ಮಾಡ್ಬೇಕಾರೆ ಈ ಗೇರು ನ್ಯೂಟ್ರಲ್ ಮಾಡ್ರಿ ಕೆಲವೊಬ್ರು ಇದು ಒಂದೇ ನ್ಯೂಟ್ರಲ್ ಮಾಡ್ತವೆ ಇದನ್ನ ಅಷ್ಟೇ ಅಲ್ಲ ಇದನ್ನು ನ್ಯೂಟ್ರಲ್ ಮಾಡ್ಬೇಕು ಅಂದ್ರೆ ಗೇರ್ ಬಾಕ್ಸ್ ನಿಮ್ದು ತಾಳಿಕೆ ಬರುತ್ತೆ ಓಕೆ ಲೆಟ್ಸ್ ಮೂವ್ ಬಿಸಿಲು ಮಾತ್ರ ಮೊಕ್ಕಳೇರ ಐತಪ್ಪ ಅವನು ಕರ್ಗಾಗಿಬಿಟ್ಟೆ ಓಕೆ ಫೈನ್ ಬಿಡು ಅದನ್ನ ಈಗ ವಿಷಯಕ್ಕೆ ಬರೋಣ್ರೆ ಹುಡ್ಡು ಫ್ರಂಟಿಂದ ನಿಮ್ಗೆ ಈ ಥರ ಕಾಣತ್ರಿ ಇನ್ನು ನಿಮ್ಗೆ ಸೈಡ್ ವ್ಯೂ ತೋರಿಸ್ತೀನಿ ಪಟ ಮಾಡಿಬಿಡುವಾಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಸೈಡಿಂದ ನಿಮ್ಗೆ ಈ ಥರ ಕಾಣುತ್ತೆ ಇದೆಲ್ಲ ಗಾಲಿಗೆ ನಾನಾ ಮಾಡೀನಿ ಅವನ್ನ ಭಾಳ ಕಷ್ಟಪಟ್ಟು ಮಾಡೀನಿ ಅವನ್ನ ಸೊ ನಿಮ್ಗೆ ಹಿಂದಿಂದ ಈ ಥರ ಕಾಣುತ್ತೆ ನಿಮ್ಗೆ ಸೈಡ್ ವ್ಯೂ ನೋಡೋದಾತಂದ್ರೆ ಇವ 3 ಹಾಕ್ಯಾರ ಅವನು 3 ಹಾಕ್ಯಾರ ಅಲ್ಲಿ ಮಿರರ್ ಪೈಪ್ ಬಂದೈತಿ ಆ ಕಡೆ ಒಂದು ಈ ಕಡೆ ಒಂದು ಆಮೇಲೆ ಸಪೋರ್ಟ್ ಕೊಡ್ಸೈತಿ ಇವೆಲ್ಲ ನಮ್ಮ ಪೈಪ್ ಇದು ಒಂದ ನಾವು ಇದ್ದಿದ್ದೆ ಇವು ಬಾಕಿದು ಏನೈತಲ್ಲ ಹುಡ್ಡು ಸ್ಪೀಕರ್ಸ್ ಎಲ್ಲ ಅವ್ರು ಹಾಕಿದ್ದೆ ಇದು ಒಂದು ನಮ್ಮ ಕಡೆ ಇತ್ತು ಸೊ ಇದನ್ನ ನಾ ತೊಗೊಂಡೋಗಿದ್ದೆ ಸ್ವಲ್ಪ ಹೆವಿ ಐತಿ ಅದ್ರ ಸಂಬಂಧ ಚೌಕೊಂದಿತ್ತಲ್ಲ ನೆಲ್ಲ ಗಾವ್ ಹೋಗುತ್ತೆ ಅಂತೇಳಿ ನಾ ತೊಗೊಂಡೋಗಿದ್ದೆ ಆಮೇಲೆ ಮಟ್ಗಾಡ್ ಬಿಡಕ್ಕೆ ಆ ಕಡೆ ಮಟ್ಗಾಡಿಗೆ ಈ ಕಡೆ ಮಟ್ಗಾಡಿಗೆ ಏನು ಮಾಡ್ಯಾರ ಸಪೋರ್ಟ್ ಕೊಟ್ಟಾರ 3 ಸಪೋರ್ಟು ಪೂರ್ತಿ ಗಟ್ಟಿ ಬರುತ್ತಲ್ಲ ಇದರಿಂದ ಇಲ್ಲಿ ಇದು ಬರುತ್ತಲ್ಲ ಅಲ್ಲಿಂದ ಕೊಟ್ಟಾರ ಒಂದು ಬಾಕಿ ಇನ್ನೆರಡು ಇಲ್ಲಿ ಬರ್ತವೆ ಇನ್ನೊಂದು ಇದು ಸಪೋರ್ಟ್ ಕೊಡ್ಸ್ಬೇಕಾದ್ರೆ ಒಂದು ಮಿಸ್ಟೇಕ್ ಆಗಿಬಿಡುತ್ತೆ ನನ್ನಿಂದ ಏನಂತ ಅಂದ್ರೆ ಇಲ್ಲಿ ಸುಟ್ಟಾವ ನೋಡ್ರಿ ಹೀಟಿಗೆ ಆ ಕಡೆ ವೆಲ್ಡ್ ಮಾಡಿದ್ದಕ್ಕೆ ಅವರು ಕೇಳಿದರು ಡ್ರಿಲ್ ಮಾಡಿ ಹೋಲ್ ಹಾಕಿ ನಟ್ ಹಾಕೋಣ ಅಥವಾ ಹಿಂಗೆ ವೆಲ್ಡ್ ಹೊಡಿನೋ ಅಂಥೇಳಿ ನನಗೆ ಅವಾಗ ಏನೂ ಹೊಳಿಲಿಲ್ಲ ಸೊ ಏನಂದೆ ಸುಮ್ಮನೆ ವೆಲ್ಡ್ ಮಾಡಿಬಿಟ್ರಿ ಗಟ್ಟಿ ಆಗುತ್ತಾ ಅಂತ ಅಂದ್ಕೊಂಡು ಮಾಡಿಸಿದೆ ಆಮೇಲೆ ನಮ್ಮ ಫ್ರೆಂಡ್ ಬಂದ ಇದನ್ನು ಹೆಂಗೆ ಕೊಡಿಸಿ ಅಂತ ಕೇಳಿದೆ ಆಮೇಲೆ ವೆಲ್ಡ್ ಮಾಡಿಸೀನಿ ಅಂತ ವೆಲ್ಡ್ ಮಾಡಿಸ್ಬಾರ್ದಾಗಿತ್ತು ಡ್ರಿಲ್ ಮಾಡಿಸಿ ನಟ್ ಹಾಕಿಸ್ಬೇಕಾಗಿತ್ತು ಯಾಕಂದ್ರೆ ಏನಾಗುತ್ತೆ ಅಂದ್ರೆ ನಾಳೆ ವೆಲ್ಡ್ ಕಟ್ ಹಾಕೊಂತ ಹೋಕ್ಕವು ಆಮೇಲೆ ಗಡೆ ಸೌಂಡ್ ಹಾಕವು ಅದು ಭಾಳ ತಲೆಬೇನಿ ಅಂತ ಅಂದ ಅದಕ್ಕೆ ನಾನು ಏನು ಈಗ ಕೊಡ್ಸೈತಿ ಮಾಡಿದ್ ಬಿಡು ಮರೆ ಹೋಲಿ ಏನು 1 ತಿಂಗಳಿಗೆ 2 ತಿಂಗಳಿಗೆ ಹೋಗುತ್ತೆ ಒಂದು 1.5 ವರ್ಷ 2 ವರ್ಷ ಹೊಕ್ಕವು ಹೆಚ್ಚು ಕಡಿಮೆ ಆಮೇಲೆ ಹಂಗೇನು ಸೌಂಡ್ ಬರೋಕೊಂದ ಬಡ 2 ಗಾಲಿ ಉಚ್ಚಿ ಡ್ರಿಲ್ ಮಾಡಿ ಹೋಲ್ ಹಾಕಿಸ್ಬಿಡು ಈಗ ಸದ್ಯಕ್ಕಂತ ಏನಿಲ್ಲಲ್ಲ ಬಿಡು ಚಿಂತೆ ಬಿಡು ಅಂತೇಳಿ ಅದು ಒಂದು ಇದು ಮಾಡೀನಿ ಸ್ವಲ್ಪ ಹೊಸ್ದಾಗಿ ಯಾರು ಮಾಡಿಸ್ತಿರ್ತಾರೆ ಅವರು ಅದು 1 ಲಕ್ಷ ಇಟ್ಕೋರಿ ಹೊಸ್ದಾಗಿ ಭಾಳ ಮಂದಿ ರೂಢಿ ಇರ್ತಾರೆ ನಮಗೆ ಗೊತ್ತಿಲ್ಲ ನಾವು ಹೊಸ್ದಾಗಿ ಈ ಫೀಲ್ಡಿಗೆ ಹುಡ್ಡಿನ ನೋಡೋದಾದ್ರೆ ಇದು ಹುಡ್ಡು ನಾನು ಈ ವೈಟ್ ಕಲರ್ ಪ್ರಿಫರ್ ಮಾಡಿದ್ದೆ ಬ್ಲ್ಯಾಕ್ ಕಲರ್ ಇತ್ತು ಬಟ್ ನನಗೆ ಬ್ಲ್ಯಾಕ್ ಬ್ಯಾಡ್ ಅಂತ ಅನ್ನಿಸ್ತು ನಮ್ಮ ಫ್ರೆಂಡ್ದು ಟ್ರ್ಯಾಕ್ಟರ್ ಬ್ಲ್ಯಾಕ್ ಐತೆ ಆಲ್ರೆಡಿ ಸೊ ನಂದು ವೈಟ್ ಇರಲಿ ಅಂತೇಳಿ ಇದು ಗ್ರೇ ಮೇವ ಸ್ವಲ್ಪ ವೈಟ್ ಬರುತ್ತಾ ಈ ವೈಟ್ ಹಾಕ್ಸಿದ್ದೆ ನಾನು ಇನ್ನು ಒಳಗಡೆ ಸ್ಪೀಕರ್ ವಿಷಯಕ್ಕೆ ಬರೋದಾತಂದ್ರೆ ಇವು 4 ಸ್ಪೀಕರ್ ಬರ್ತಾವೆ ನಡಕ್ಕೆ ಆರೆಂಜ್ ಲೈಟ್ ಅತ್ತ ಬ್ಲೂ ಲೈಟ್ ಮಾಡಿಸೈತಿ ಆಮೇಲೆ ಇಲ್ಲಿ ಬಟನ್ಸ್ ಕೊಡ್ಸೈತಿ ಆಮೇಲೆ ಟೇಪು ಆಮೇಲೆ 1000 ವ್ಯಾಟ್ ಸೋನಿ ಆಂಪ್ಲಿಫೈಯರ್ ಇದೇನು ಹುಡ್ಡಿಂದ ಐತಲ್ಲ ಇದು ಹುಡ್ಡಿನ ಒಂದು ದೊಡ್ಡ ಕತೆ ಇದೆ ಹೇಳ್ತೀನಂತ ಇವೆಲ್ಲ ಬೇರೆ ಊರಾಗೆಲ್ಲ ಸ್ವಲ್ಪ ಕಾಸ್ಟ್ ಹೆಂಗೆ ಇನ್ಕ್ರೀಸ್ ಹಾಕೊಂತ ಡಬಲ್ ಪೈಪ್ ಆಮೇಲೆ ಇಲ್ಲಿ ಡಬಲ್ ಬುಡಕ್ಕೆಲ್ಲ ಸ್ವಲ್ಪ ಸಪೋರ್ಟ್ ಎಲ್ಲ ಗಟ್ಟಿ ಕೊಡ್ತಾರೆ ಇವೆಲ್ಲೆಲ್ಲ ಡಬಲ್ ಬರ್ತಾವೆ ನಮ್ಮದು ಸ್ವಲ್ಪ ನಾ ಇಲ್ಲೇ ಮಾಡಿಸಿದ್ನೆಲ್ಲ ಗದಗೊಳಗೆ ಹಾಗಾಗಿ ಇದು ಈ ಹುಡ್ ಇದಾತು ಈ ಹುಡ್ಡು ನನಗೆ ಒನ್ನೆ ಹೇಳ್ಬೇಕಂದ್ರೆ ನಂಗೆ ಹುಡ್ ಮ್ಯಾಗ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಒಟ್ಟ ನನಗೆ ಹುಡ್ಡು ನನಗೇನು ಸಾದಾ ಇರಲಿ ನಾರ್ಮಲ್ ಇಲ್ಲ ಅಷ್ಟೇನು ತೀರ ಹೆವಿ ಇಲ್ಲಿ ಎರಗಟ್ಟೆಗೆ ಪೆಟ್ರೋಲ್ ಓರ್ನೆ ಮಾಡ್ತಾರಲ್ಲ ಎರಗಟ್ಟಿ ಪೆಟ್ರೋಲ್ ಓರ್ನೆ ಮಾಡ್ತಾರೆ ಆ ಥರ ಮಾಡಿಸೋದು ಬೇಡ ಅಂತೇಳಿ ಸುಮ್ಮನೆ ನಾರ್ಮಲ್ ಇರಲಿ ಅನ್ನೋದಿತ್ತು
ಬಟ್ ನನಗೆ ಹುಚ್ಚಿದ್ದಿದ್ದು ಯಾವ್ದು ಅಂತಂದ್ರೆ ಈ ಸ್ಪೀಕರ್ಸ್ ಏನು ನೋಡೋ ಅಂತಾರಲ್ಲ ಇದ್ರದ್ದು ಮಾತ್ರ ಕ್ಯಾಟ್ ಹುಚ್ಚಿತ್ತು ನನಗೆ. ಇದ್ರದಂತೂ ಇದು ಭಾಳ ಹುಚ್ಚು ಹಿಡ್ಸ್ಕೊಂಡ್ಬಿಟ್ಟಿದ್ದೆ ನಾನು, ಸ್ಪೀಕರು ಇಂಥ ಹಾಕಿಸ್ಬೇಕಂತೇಳಿ. ನಂದು ಹೇಳ್ಬಿಡ್ತೇನೆ ನೋಡ್ರಿ ಐಡಿಯಾ, ನಂದು ಯಾವ ಥರ ಸ್ಪೀಕರಿಂದ ಇತ್ತು ಅಂತೇಳಿ. ನಡುಕಿಲ್ಲೊಂದು ಸೋನಿದು 12 ಇಂಚಿನ ಸಬ್ ಊಫರು, ಈ ಕಡೆ ಆಡು ಆ ಕಡೆ ಆಡು, 6x9 450 ವ್ಯಾಟನು ಸೋನಿ ಸ್ಪೀಕರ್ಸ್. ಆಮೇಲೆ ಸೋನಿದು 1000 ವ್ಯಾಟ್ ಎಂಪ್ಲಿಫೈರ್. ಆಮೇಲೆ ಸೋನಿದು ಸಿಂಗಲ್ ಡಿಪ್ ಟೇಪಿಗೆ ಬರೀ 7000 ಐತಿ, ಇದಕ್ಕೆ 9500, ಇದಕ್ಕೆ 7000. ಸಬ್ ಊಫರ್ಗೆ 4000 ಸಮಥಿಂಗ್ ಏನೋ ಮಾಡಿದ್ದ. ಇವು ಸ್ಪೀಕರ್ಸ್ಗೆ ನೆನಪಿಲ್ಲ, ಕೊಟೇಶನ್ ಐತೆ ನನ್ನ ಹತ್ರ. ಬಟ್ ಇದು ಅಷ್ಟು ಸೇರಿ ಬಾಕ್ಸ್ ಬಿಟ್ಟು ಟೇಪು, ಸಬ್ ಊಫರು, ಒಟ್ಟು ಈ ಕಡೆ 2 ಆ ಕಡೆ 4 ಸೋನಿ ಸ್ಪೀಕರ್ಸ್, ಆಮೇಲೆ 1000 ವ್ಯಾಟಿಂದು ಸೋನಿದು ಎಂಪ್ಲಿಫೈರ್ ಎಲ್ಲ ಸೇರಿ 29,000 28,000 ಏನೋ ಸಮಥಿಂಗ್ ಆಗಿತ್ತು. ಒಟ್ಟು 30,000 ಹಿಡ್ಕೋರಿ ಅರೌಂಡ್. ನಾ ಲೈಟ್ ಗೀಟ್ ಎಲ್ಲ ಹೇಳಿದ್ದೆ ಸ್ವಲ್ಪ, ಅಂದ್ರೆ ಫ್ರಂಟ್ LED ಲೈಟ್ ಎಲ್ಲ ಹಾಕಿಸ್ಬೇಕಂತೇಳಿ ಒಂದು 30,000 ಮಾಡಿತ್ತು. ಪ್ರೈಸು ಓಕೆ ಇತ್ತು ನನಗೆ, ಎಲ್ಲ ಇದೇ ಇತ್ತು. ಬಟ್ ನನಗೆ ಪ್ರಾಬ್ಲಮ್ ಬಂದಿದ್ದು ಎಲ್ಲಿ ಅಂತ ಅಂದ್ರೆ, ಇದೇನು ಬಾಕ್ಸ್ ನೋಡೋ ಅಂತಿರಲ್ಲ ಇದ್ರದ್ದು ಭಾಳ ಹೆಡ್ಡೇಕ್ ಆಗಿಬಿಟ್ಟೈತಿ. ಏನಾಗಿತ್ತು ಅಂದ್ರೆ ಎಲ್ಲರ ಹತ್ರ ಕೇಳಿದಾಗ ಇದು ಬಾಕ್ಸ್ ನೀವು ತೊಗೊಂಬರ್ರಿ, ಸ್ಪೀಕರ್ಸ್ ನಾವು ಫಿಟ್ ಮಾಡಿಕೊಡ್ತೀನಿ ಅನ್ನೋರು ಭಾಳ ಮಂದಿ ಇದ್ರು. ಈ ಥರ ನಮ್ಮ ಸೌತ್ ಇಂಡಿಯಾದಾಗ ಮಾಡಿಸಿಲ್ಲ, ನಾ ಹೇಳಂತೀನಿ. ಪಂಜಾಬ್ನಾಗ ಎಲ್ಲ ಮಾಡ್ಸ್ಯಾರ, ಹರಿಯಾಣ, ಪಂಜಾಬು ಆ ಕಡೆ ಎಲ್ಲ ಅದಾವು. ನನಗೆ ಗೊತ್ತಿರಂಗೆ ನಾನು ನೋಡ್ದಂಗೆ ನಮ್ಮ ಸೌತ್ ಇಂಡಿಯಾದಾಗ ಈ ಥರ ಪಂಜಾಬ್ ಥರ ಯಾರೂ ಮಾಡ್ಸಿಲ್ಲ. ನಂದೇನಿತ್ತು, ಹುಡ್ ನಮ್ಮ ಕಡೆದ ಕರ್ನಾಟಕ ಹುಡ್ ಇದೇ ಥರ ಹುಡ್ಡು, ಬಟ್ ಸ್ಪೀಕರ್ಸ್ ಈ ಥರ ಹಿಂಗೆ ಅಡ್ಡ ಕುಂದ್ರುವು ಈ ಥರ ಮಾಡಿಸ್ಬೇಕನ್ನೋ ನಂದು ಯೋಚನೆ ಇತ್ತು. ಅದಕ್ಕೆ ಇದ್ರ ಸಂಬಂಧ ನಂದು 3 ತಿಂಗಳು ಡಿಲೇ ಆಯ್ತು ಹುಡ್ ಹಾಕ್ಸೋದು. ಅದ್ರ ಸಂಬಂಧ ಕೇಳಿ ಅವ್ರು ಕೇಳಿ ಮೊದ್ಲಕ್ಕೆ 10 ಕಡೆ 15 ಕಡೆ ಅಡ್ಡಾಡಿ ಕೊಟೇಶನ್ ಇಸ್ಕೊಂಡು ಅವ್ರದ್ದು ಯಾವ ಮಟೀರಿಯಲ್ಸ್ ಹಾಕ್ತಾರೆ ಅಂದ್ರೆ ಇವು ಸ್ಪೀಕರ್ಸಿನು ಎಷ್ಟು ಹಾಕ್ತಾರೆ ಪ್ರೈಸು ಏನು ಅಂತ ಹೇಳಿ ಭಾಳ ಕಡೆ ಅಡ್ಡಾಡಿ, 10 ಕಡೆ ಅಂತ ಅಡ್ಡಾಡೀನಿ. ಪ್ರೈಸ್ ಎಲ್ಲ ಕಡೆ 4,000-5,000 ರೂಪಾಯಿ ಡಿಫ್ರೆನ್ಸ್ ಬಂತು. ಒಂದು ಕಡೆ 8,000 ರೂಪಾಯಿ ಡಿಫ್ರೆನ್ಸ್ ಬಂದುಬಿಟ್ಟಿತ್ತು ಕೆಲವೊಂದು ಇಲ್ಲಿ ನಮ್ಮ ಗದಗನಾಗ. ಮತ್ತು ಆಮೇಲೆ ಹಂಗಾತು. ಆಮೇಲೆ ಇದ್ರದಂತೂ ಶಾರ್ಟ್ ಆಯ್ತು. ಆಮೇಲೆ ಹುಡ್ಡಿಂದು ಬಂತು. ಹುಡ್ಡಿಂದು ನನಗೆ ಇದು ಇಂಟ್ರೆಸ್ಟ್ ಆಯ್ತಿದ್ದಲ್ಲ, ಹುಡ್ಡು ನಾರ್ಮಲ್ ಹುಡ್ ಏನಂತೀರ ಹೆವಿ ಬೇಡ, ಬಟ್ ಸ್ಪೀಕರ್ಸ್ನಾಗ ನಾ ಹೆವಿ ಮಾಡಿಸ್ಬೇಕು. ಯಾರು ಮಾಡಿಸ್ಲಾರ್ದು ತಿಂಡಿ ನನಗಿತ್ತಲ್ಲ, ಆ ತಿಂಡಿ ತೀರಿಸ್ಕೋಬೇಕಂದ್ರೆ ನಮ್ದು ಇತ್ತು. ನಮ್ಗೆ ಯಾರು ಮಾಡಿಸ್ಲಾರ್ದು ನಾ ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ ಅದಂತ ಹಾಲಿಲ್ಲ ಬಿಡ್ರಿ, ತಿಂಡಿ ಅದೇ ಅದು ಬಿಡ್ರಿ. ಆ ಮಾತಿರಲಿ, ಸ್ವಲ್ಪ ಹೊರಗೆ ಫಸ್ಟ್ ವಿಡಿಯೋದ ಕಡೆ ನೋಡೋಣ ಅಂತ. ಇದು ಹುಡ್ಡಿನ ಶಾರ್ಟ್ ಆಯ್ತು, ಸ್ಪೀಕರಿನ ಶಾರ್ಟ್ ಆಯ್ತು. ಬಾಕ್ಸಿಗೆ ಬಂದು ನಿಂತ್ಕೊಂಡ್ಬಿಡ್ತು ನಂದು. ಇದ್ರ ಸಂಬಂಧ ಡಿಲೇ ಬರೇ. ಬಾಕ್ಸ್ ಎಲ್ಲಿ ಕೇಳಿದ್ರು ಇವರು ಇಲ್ಲಿ ಗದಗನಾಗ ಕೇಳಿದೆ, ಆಮೇಲೆ ಹೊಂಬಳದಾಗ ಕೇಳಿದೆ, ಬೇರೆ ಎಲ್ಲೆಲ್ಲೇ ಕೇಳಿದೆಪ್ಪ ಅಂದ್ರ ಕಡೆ ಇಲ್ರಿ ನಾವು ಇವ್ನು ಮಾಡಲ್ಲ ಅಂತ ಅವರು. ನಮ್ಮ ಕಡೆ ಎಲ್ಲ 12, 4, 15 ಹಿಂಗೆ ಒಟ್ಟು ಈ ಥರ ಇವನ್ ನಮ್ಮ ಗದಗೊಳಗೂ ಜಮ್ಕಂಡಾಗಿಂತ ತರಿಸ್ತಾರೆ ಈ ಸನ್ಮ್ಯಾಕ್ನ. ಸೊ ಹಾಗಾಗಿ ಸ್ವಲ್ಪ ಭಾಳ ಇದಾಗ ಕುಂತ್ಬಿಡ್ತು. ಆಮೇಲೆ ನಮಗೂ ಅಡ್ಡಾಡ್ದಾಗವಲ್ದು, ಹೊರಗೆ ಕೆಲಸ ಇದು ಅಂಥೇಳಿ ತಲೆ ಹಿಡ್ಯಾಕೊಂತ್ಬಿಡ್ತು, ತಲೆ ಕೆಟ್ಬಿಡ್ತು. ಅವಾಗ ಚಲುವಿನ ಚಿತ್ರ ಗಣೇಶನ ಥರ ಹಂಗೆ ಆಗ್ಬಿಡ್ತು. ಒಂದು ಸಲಕ್ಕೆ ಏನು ಮಾಡಿಬಿಟ್ಟೆ, 12, 4 ಹಾಕಿಸ್ಬಿಡು ಅಂತ ತಗೋ ಅಂತೇಳಿ ಡಿಸೈಡ್ ಮಾಡಿ ಫುಲ್ ಸೆಟಪ್ ಮಾಡಿಸ್ಬಿಟ್ಟೆ ನಾನು. ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನು ಕಾಡಕ್ಕೆ ಅಂತಂದ್ರೆ, 1 ಸಬ್ ಊಫರ್ 4 ಸ್ಪೀಕರ್ಸ್ಗೆ 1 ಎಂಪ್ಲಿಫೈರ್ ಸಾಲಲ್ಲ ಅಂತ. 2 ಸಬ್ ಊಫರ್ ಹಾಕ್ಬೇಕು, ಈ ಕಡೆ 2 ಆ ಕಡೆ 2, ಒಟ್ಟು 4 ಸ್ಪೀಕರ್ಸ್ 2 ಸಬ್ ಊಫರ್ 2 ಎಂಪ್ಲಿಫೈರ್ ಹಾಕ್ಬೇಕು ಅನ್ನೋಕಂತರು. ಆಮೇಲೆ ಸೊ ಹಿಂಗಾತನ ಇದು. ನಾ ಏನಾರು ಇದ್ರ ಮನ್ಯಾಗ ಹೇಳಿದ್ನಂದ್ರೆ ನಾನು ಬಿಟ್ಟು ಹೊಡಿಬೇಕು ಅಥವಾ ನಾನು ತೊಗೊಂಡು ಹೊಡಿಬೇಕು ಅಂತ ನನಗೆ ಕೇಳ್ತಾರೆ. ಸೊ ಅದಕ್ಕೆ ಅದನ್ನು ಕಟ್ ಮಾಡಿ ಕ್ಯಾನ್ಸಲ್ ಮಾಡಿ ಆಮೇಲೆ ಇದನ್ನು ಮಾಡಿಸಿದೆ. ಆಮೇಲೆ ನಂದೊಂದು ಬಜೆಟ್ ಅಂತ ಇಷ್ಟಂತ ನಾ ಲಿಮಿಟ್ ಅಂತ ಇಟ್ಕೊಂಡಿದ್ದೆ. ಇದ್ರ ಮ್ಯಾಗ ಅನವಶ್ಯಕ ನಾ ಖರ್ಚು ಮಾಡಬಾರ್ದು ಅಂತೇಳಿ ನಂದೊಂದು ಬಜೆಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕಂದರೆ ಇದನ್ನ ನೋಡ್ರಿ, ಈ ಹುಡ್ ಏನು ಹೇಳ್ತೀನಲ್ಲ, ಹುಡ್ಡು ಸ್ಪೀಕರ್ಸು ಭಾಳ ದಿವ್ಸದ್ದು ಅಲ್ಲಿವು ನಮ್ಮ ಹೊಡೆತಕ್ಕೆ ತಡಿದಿಲ್ಲಿವು, ಹೊಲ್ಮನಿ ಹೊಡೆತಕ್ಕೆ ಒಟ್ಟ ತಡಿದಿಲ್ಲಿವು. ಮಳೆಗೆ ಕಾರಿಗೆ ನೀವು ಬೇಕಾದಂಗೆ ಖರ್ಚು ಮಾಡು, ಕಾರಿಗೆ ಏನೋ ಆಗೋದಿಲ್ಲ. ಯಾಕೆ ಕಾರ್ ಒಳಗೆ ನಿಲ್ತೈತಿ, ಒಳಗಿರ್ತಾವೆ. ಟ್ಯಾಕ್ಟ್ರಿಗೆ ಏನು ಮಾಡ್ತೀವಿ ನೋಡಿ, ಇವು ದಡ್ಕಿ ಕೆಲಸ. ಇವು ಸ್ಪೀಕರ್ಸ್ ಏನು ಭಾಳ ದಿವಸ ಉಳಿತಾವ ಅಂತ ಮಾಡ್ರಿ, ಇವು ಉಳಿದಿಲ್ಲ. ನಮ್ಮ ದಡ್ಕಿಗೆ ನಮ್ಮ ಕೆಲಸಕ್ಕೆ ಉಳಿದಿಲ್ಲ. ಮಳೆ ಆಗೋದಕ್ಕೆ ಅದಕ್ಕೆಲ್ಲ ಸೂಕ್ಷ್ಮ ಹೊಡೆದ್ರೆ ಉಳಿತಾವೆ, ಇಲ್ಲಾಂದ್ರೆ ಉಳಿದಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ, ಇರ್ಲ್ತು ಅಂತೇಳಿ ಇದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಷ್ಟು ಎಲ್ಲ ರಗಳಾಗಿದ್ದಕ್ಕೆ 4 ಮಂತ್ಸ್ ಡಿಲೇ ಆಯ್ತು. ನಂದು ಗಾಡಿ ತೊಗೊಂಡು 4 ಮಂತ್ಸ್ ಆಗೈತಿ. ಅದು ಇರಲಿ, ಆ ಮತ್ತು ಬೇರೆ. ಗಾಡಿ ತೊಗೊಂಡು ಆದ್ಮೇಲೆ ನಮ್ಮನೆ ಹೇಳ್ಬಿಟ್ರೆ ಹಾಕಿಸ್ಬಿಡು ಅಂತ ಹೊಂದಿದ್ರು ನಾವು. ಬಟ್ ನಂದು ಈ ಥರ ವಿಚಿತ್ರ ತಿಂಡಿ ಅಲ್ಲ, ಯಾರು ಮಾಡ್ಲಾರ, ಸೌತ್ ಇಂಡಿಯಾದಾಗ ಯಾರು ಮಾಡಿಲ್ಲಲ್ಲ ಅಂಥ ತಿಂಡಿ ಇತ್ತಲ್ಲ. ಸೊ ಹಂಗಿತ್ತು. ಯಾರು ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿ ಹೇಳ್ರಿ, ಇಂಥವ್ರು ಮಾಡ್ಯಾರ ನಮ್ಮ ಊರಾಗ ಅಂತ ಹೇಳಿ. ಇಷ್ಟಂತೂ ಐತೆ ನೋಡ್ರಪ್ಪ ನಮ್ದು ಹುಡ್ಡಿನ ಹಣಗ್ಲ. ಅದಕ್ಕೆ ಭಾಳ ಮಂದಿ ಕೇಳೋಂತಿದ್ದು ಹುಡ್ ಯಾಕೆ ಲೇಟ್ ಆಗೋಂತೈತಿ ಅಂತೇಳಿ. ಇದ್ರ ಸಂಬಂಧ ಹುಡ್ ಲೇಟ್ ಆಯ್ತು, ಇಷ್ಟೇ, ಬೇರೆ ಏನಿಲ್ಲ. ಇದೇನು ನೋಡೋ ಅಂತಿರಲ್ಲ, ಇವು ಲೈಟ್ ನೋಡ್ರಿ ಹೆಂಗಂತ ತಡಿಪ್ಪ. ಆರೆಂಜ್ ಆ್ಯಂಡ್ ಬ್ಲೂ. ಆಮೇಲೆ ಇದು
ಇದು ಲೈಟ್ ಇದ್ರದ್ದು ಇದೊಂದು ಎಕ್ಸ್ಟ್ರಾ ಕೊಡ್ಸೀನಿ ನಾನು ಇಲ್ಲಿ ಬಿಟ್ಟೇನಲ್ಲ ಈ ವಯರ್ನ ಇದು ಎಕ್ಸ್ಟ್ರಾ ಕೊಡ್ಸೀನಿ ಬೇಕಂದ್ರೆ ನಾ ಇಲ್ಲೊಂದು LED ಬಾರ್ ಹಾಕೋಬೇಕಂತ ಐತಿ ನಾನು ವಿಚಾರ ಸೊ ಅದಕ್ಕೆ ಇದನ್ನ ಎಕ್ಸ್ಟ್ರಾ ಕೊಡ್ಸೀನಿ ಇರಲಿ ಅಂತೇಳಿ ಆಮೇಲೆ ಇದು ಸ್ಪೀಕರ್ಸಿನ ಎರಡು ನಿಮ್ಗೆ ಹಾಡಿನ ಮತ್ತು ಪ್ರೈಸ್ನ ಆಮೇಲೆ ಹೇಳ್ತೀನಿ ಇಲ್ಲಿ ಹಚ್ಚಂಗಿಲ್ಲ ಗದಗನಾಗ ಆಮೇಲೆ ನಮ್ದು ಇಲ್ಲಿ ನೋಡ್ರಿ ಇಲ್ಲಿ ಕೈ ಅದಾವಿಲ್ಲ ಇಲ್ಲಿಂದ ಅಲ್ಲಿ ನಮ್ದು 63.5 ಇಂಚ್ ಐತಿ 63.5 ಇಂಚ್ ಐತಿ ಅಗ್ಲಕ್ಕೆ ಜಾಸ್ತಿ ಮಾಡ್ಸಿ ಹೈಟಿಗೆ 3 ಫೂಟ್ ಹೈಟ್ ಬರುತ್ತೆ ಎಲ್ಲೇ ಅದು ಹಿಂಗೆ ಬೆಂಡ್ ಆಗಿರ್ತೈತಲ್ಲ ರೌಂಡ್ ಬಂದಿರ್ತೈತಲ್ಲ ಅಲ್ಲಿಂದ ಮತ್ತು ಈ ಮಟ್ಕಾಡಿಗೆ 3 ಫೂಟ್ ಹೈಟ್ ಐತಿ ನೀವು ಹಂಗೆ ಲೆಕ್ಕಕೊಂಡ್ರೆ 3 ಫೂಟ್ 2 ಇಂಚ್ ಹೈಟ್ ಬರುತ್ತೆ ಪೂರ್ತಿ ಮ್ಯಾಗಿಂತ ಹಿಂಗೆ ಟೋಟಲ್ ಕಾಸ್ಟ್ ನಿಮ್ಗೆ ಅಲ್ಲಿ ಹೋಗಿ ಹಾಡು ಹಚ್ಚಿ ಸ್ಪೀಕರ್ಸಿನ ಸೌಂಡ್ ಕೇಳಿಸ್ತೀನಿ ಆಮೇಲೆ ನಿಮ್ಗೆ ಪ್ರೈಸ್ ಹೇಳ್ತೀನಿ ಎಷ್ಟು ಆತಂತ ಹೇಳಿ ಓಕೆ ಇವ್ನ ಕಾಯಕುಂತು 1 ತಾಸು ಮ್ಯಾಗ ಆತು ನಾನು ಈಗ ಬಂದ ಎಷ್ಟು 6:30 ಆಗೈತಿ ನಾ ಬಂದಿದ್ದು 4:00 ಮಾಡ್ತೀವಿ ಇಂಥ ದೋಸ್ತರು ಇದ್ದು ಬಿಟ್ರ ಮನೆ ಮಠ ಮಾರ್ಕೊಂಡು ಹೋಗ್ಬಿಡೋದು ಏನಿಲ್ಲ ಜಸ್ಟ್ ಅವ್ನ ಫೋನ್ ಅದು ಕನೆಕ್ಟ್ ಮಾಡ್ಬೇಕು ನಾ ವಿಡಿಯೋ ಮಾಡ್ಬೇಕು ನನ್ನ ಕಡೆ ಇನ್ನೊಂದು ಫೋನ್ ಇಲ್ಲಲ್ಲ ಅದಕ್ಕೆ ದೋಸ್ತರು ನಂಬ್ಕೊಂಡ್ರೆ ನೀವೆಲ್ಲ ಫೋನ್ ಮಾಡಿದ್ದೀನಿ ನಿನ್ಗೆ 3 ಸಲ ಮಾಡೀನಿ ನಿನ್ಗೆ 2 ಸಲ ಮಾಡೀನಿ 3 ಸಲ ಮಾಡೀನಿ ಇಬ್ರು ದಬಾಕೊಂಡ್ರಿ ನೀವು ಈಗ ಅದ್ ಬಂದಿರಿ ನೀವು ನಂಗೆ ಗೊತ್ತೈತಿ ಈಗ ಅದ್ ಬಂದಿರಿ ನೀವು ಯಾವ್ದು ಬಿಸಿಲು ಕನೆಕ್ಟ್ ಮಾಡ ಆಗೋಲ್ಲ ಬಂತು ಹಂಗ ಸಾಂಗ್ ಮಸ್ತ್ ಐತನ ಇನ್ನೂ ಅರ್ಧ ಸೌಂಡ್ ಐತಂದ್ರೆ ಇಟ್ಟಿಲ್ಲ ಯಾಕಂದ್ರೆ ಮತ್ತೆ ಹೊಡೆದ್ ಬಿಡ್ತಾರೆ ನಮ್ಗೆ ತಗೊಂಡು ಊರಾಗ ಅಂತೇಳಿ ಸೊ ಊರು ಹೊಲ್ದಾಗ ಹಚ್ಚು ನಾಳೆ ಬಿತ್ತಕ್ ಹೋಗ್ಯವಲ್ಲ ಹೊಲ ಮಸ್ತ್ ಹಚ್ಬಿಡೋಣ ಫುಲ್ ಸೌಂಡ್ ಇಟ್ಟವಾಗ ಯಾವಾಗ ನಾಳೆ 5ನೇ ತಾರೀಕು 5ನೇ ತಾರೀಕು ಹೋಗ್ಬಿಡೋಣ ಅಂತ ಇನ್ನೊಂದ್ ದಿವಸ ಇವತ್ತು ಮುಗಿತು 2 3 4 ಲೆಟ್ಸ್ ಮೂವ್ ಬಿತ್ತಕ ಹೆಂಗೆ ಸೌಂಡ್ ಚಲೋ ಐತೆ ಸೂಪರ್ ಐತೆ ಸೌಂಡು ಇನ್ನೂ ಇಡ್ಬೋದು ಬಟ್ ಅದು ಏನಾಗುತ್ತಾ ಬೀಟ್ಸ್ ಕರ್ಕರ್ ಅಂತ ಸೌಂಡ್ ಇಡ್ತಾವೆ ಫುಲ್ ಸೌಂಡ್ ಇಟ್ಟು ಇದ್ರಾಗ ಫುಲ್ ಸೌಂಡ್ ಇಟ್ಟು ಅಂದ್ರೆ ಬೇಸ್ ಕರೆಕ್ಟ್ ಹೊಡೆಯಲ್ಲ ಸೊ ಅದಕ್ಕೆ ಒಂದು ಲಿಮಿಟ್ ಆಗಿ ಸೌಂಡ್ ಇಟ್ಟಿರ್ತೇವೆ ಈ ಹಾಡನ್ನು ಯೂಟ್ಯೂಬ್ನಾಗ ಹಾಕಕ್ಕೆ ಬರಲ್ಲ ಈಗ ಕಾಪಿರೈಟ್ ಬೀಳುತ್ತೆ ನನಗೆ 10 ಸೆಕೆಂಡ್ ಅಷ್ಟೇ ಹಾಕ್ಬೇಕು ಅದಕ್ಕೆ ಒಂದು 30 ಸೆಕೆಂಡಿನ ವಿಡಿಯೋ ಮಾಡ್ಕೊಂಡು ನಡಕ್ ಬೀಟ್ಸ್ ಯಾವ ಜಾಸ್ತಿ ಇರ್ತದೆ ಅದನ್ನ ಅಷ್ಟೇ ಹಾಕ್ಬೇಕು ಈಗ ಅದು ಹಾಕಿದ್ರೆ ನನಗೆ ಈಗ ಮತ್ತೆ ಇದು ಬೀಳುತ್ತೆ ಕಾಪಿರೈಟ್ ಸೊ ಹಾಗಾಗಿ ಯೂಟ್ಯೂಬ್ನಾಗ ಸಾಂಗು ಹಾಕಕ್ಕೆ ಬರಲ್ಲ ಬೇರೆದಾರ ಸಾಂಗ್ ಇದು ಲೈಸೆನ್ಸ್ ಇರ್ತದೆ ಈ ಸಾಂಗಿಗೆ ಹಂಗಾಗಿ ಹಾಕಕ್ಕೆ ಬರಲ್ಲ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ಸಿಸ್ಟಮ್ ಎಲ್ಲ ಆಮೇಲೆ ಇದನ್ನ ಮಾಡಿಸಿದ್ದು ಎಲ್ಲಿ ಗೊತ್ತನ ಮಹೇಂದ್ರದ್ದು ವರ್ಕ್ಶಾಪ್ ಐತಲ್ಲ ಇಲ್ಲಿ ಗದಗೊಳಗೆ MK ಕರಿ ಅಲ್ಲಿ ಎಲ್ಲಿ ಗೊತ್ತನ ಜೆಟಿ ಕಾಲೇಜ್ ಹತ್ರ ಬಳ್ಳಾರಿ ಬ್ರಿಡ್ಜ್ ಐತಲ್ಲ ಅಲ್ಲಿ MK ಕರಿ ಅಂತೇಳಿ ಅಲ್ಲಿ ಮಾಡಿಸಿದ್ವಿ ಚಲೋ ಮಾಡ್ಯಾರ ಕೆಲಸ ಎಲ್ಲ ಓಕೆ ಐತಿ ನನಗೆ ಸಫಿಷಿಯೆಂಟ್ ಅನ್ಸೈತಿ ಎಲ್ಲ ಕೆಲಸ ಏನೂ ತೊಂದರೆ ಇಲ್ಲ ಪ್ರೈಸ್ ಮೇನ್ ಇಂಪಾರ್ಟೆಂಟ್ ಪ್ರೈಸ್ ಹೇಳ್ಬೇಕಲ್ಲ ಪ್ರೈಸ್ ಬಂದು ನನಗೆ ಒಟ್ಟು 55,000 ಐತಿ ಹುಡ್ಡು ಸ್ಪೀಕರು ಸಪೋರ್ಟು ಮುಂದೆ 2 ಪೈಪು ಎಂಪ್ಲಿಫೈರು ಟೇಪು ಆಮೇಲೆ ಬಟನ್ಸ್ ಎಲ್ಲ ಟೋಟಲಿ ಅದೊಂದು ಬುಡಕ್ಕೆ ಇದನ್ನು ತೋರಿಸಿ ಅದು ಬಿಟ್ಟು ಎಲ್ಲ ಸೇರಿ 55,000 ಆಗೈತಿ ಹೋಗಿ ಮಾತಾಡ್ರಿ ನಿಮ್ಗೆ ಏನೇನು ಬೇಕು ಹೇಳ್ತಾರ ಆಮೇಲೆ ಪ್ರೈಸ್ನ ವೇರಿಯೇಷನ್ ಮಾಡಿಸ್ಕೋರಿ ಮತ್ತು ಬ್ಲೈಂಡಾಗಿ ಹೋಗಿ ಆಯ್ತು ರೀ ಮಾಡಿಬಿಡ್ರಿ ಅನ್ನಕ್ಕೆ ಹೋಗ್ಬೇಡ್ರಿ ಬಂದು ಮಾತಾಡಿ ಕಡಿಮೆ ಮಾಡ್ತಾರೆ ನೆಗೋಷಿಯಬಲ್ ಅದಾರ ಮಾಡ್ತಾರೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ